ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶಮೀಕ ಋಷಿಗಳ ಮಗನಾದಂತಹ ಶೃಂಗಿಯಿಂದ ಶಪಿತನಾಗಿ ಮಹಾರಾಜ ಪರೀಕ್ಷಿತನು ಗಂಗಾ ತಟದಲ್ಲಿ ಬಂದು ಕುಳಿತಿದ್ದಾನೆ. ಗಂಗಾ ನದಿಯು ಭಗವಂತನ ಪಾದಧೂಳಿ ಮತ್ತು ತುಳಸಿ ಪತ್ರಗಳಿಂದ ಮಿಶ್ರಿತವಾದ ಪವಿತ್ರ ಜಲವನ್ನು ಹೊಂದಿದೆ. ಆದ್ದರಿಂದ ಆ ನೀರು 3 ಲೋಕಗಳನ್ನು ಒಳಗೂ ಹೊರಗೂ ಪವಿತ್ರಗೊಳಿಸುತ್ತದೆ. ಮರಣ ವಿಧಿಗೆ ಗುರಿಯಾದ ಪ್ರತಿಯೊಬ್ಬನು ಈ ನದಿಯ ಆಶ್ರಯವನ್ನು ಪಡೆಯಬೇಕು. ಪರೀಕ್ಷಿತ ಮಹಾರಾಜನು ಅಂತಿಮವಾಗಿ ಗಂಗಾ ನದಿಯ ತೀರದಲ್ಲಿ ಆ ಮರಣಾಂತ ನಿರಶನ ವ್ರತ ಕೈಗೊಂಡನು. ಭಗವಾನ್ ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ತನ್ನನ್ನು ಸಮರ್ಪಿಸಿಕೊಂಡನು. ಪರೀಕ್ಷಿತ ಮಹಾರಾಜನು ಸಕಲ ಸಂಬಂಧಗಳು ಮತ್ತು ವ್ಯಾಮೋಹಗಳಿಂದ ಮುಕ್ತನಾದನು. ಪರೀಕ್ಷಿತ ಮಹಾರಾಜನು ಗಂಗಾ ನದಿಯ ತಟದಲ್ಲಿ ಅಮರಣಾಂತ ನಿರಶನ ವ್ರತವನ್ನು ಕೈಗೊಂಡಿದ್ದಾನೆ ಎಂಬ ವಿಚಾರವನ್ನು ತಿಳಿದಂತಹ ಋಷಿಮುನಿಗಳು ತಮ್ಮ ಶಿಷ್ಯರಿಂದ ಒಡಗೂಡಿ ಅಲ್ಲಿಗೆ ಬಂದು ಸೇರಿದರು. ಬ್ರಹ್ಮಾಂಡದ ನಾನಾ ಭಾಗಗಳಿಂದ ಅತ್ರಿ, ಚ್ಯವನ, ಶರದ್ವಾನ್, ಅರಿಷ್ಟನೇಮಿ, ಭೃಗು, ವಸಿಷ್ಠ, ಪರಾಶರ, ವಿಶ್ವಾಮಿತ್ರ, ಅಂಗಿರ, ಪರಶುರಾಮ, ಉತಥ್ಯ, ಇಂದ್ರಪ್ರಮದ, ಇದ್ಮವಾಹು, ಮೇಧಾತಿಥಿ, ದೇವಲ, ಆರ್ಷ್ಟಿಷೇಣ, ಭಾರದ್ವಾಜ, ಗೌತಮ, ಪಿಪ್ಪಲಾದ, ಮೈತ್ರೇಯ, ಔರ್ವ, ಕವಶ, ಕುಂಭಯೋನಿ, ದ್ವೈಪಾಯನ ಮತ್ತು ಮಹಾನ್ ಪುರುಷ ನಾರದರಂತಹ ಮಹರ್ಷಿಗಳು ಅಲ್ಲಿಗೆ ಆಗಮಿಸಿದರು. ಅಲ್ಲಿ ಇನ್ನೂ ಅನೇಕ ದೇವ ಋಷಿಗಳು, ದೊರೆಗಳು ಮತ್ತು ನಾನಾ ಋಷಿಗಳ ವಂಶಜರಾದ ಅರುಣಾದಯರೆಂಬ ವಿಶೇಷ ಕ್ಷತ್ರಿಯರು ಆಗಮಿಸಿದ್ದರು. ಅವರೆಲ್ಲರೂ ಪರೀಕ್ಷಿತ ಚಕ್ರವರ್ತಿಯನ್ನು ಭೇಟಿ ಮಾಡಲು ಒಟ್ಟಾಗಿ ಸೇರಿದಾಗ ಚಕ್ರವರ್ತಿಯು ಅವರನ್ನು ಯಥೋಚಿತವಾಗಿ ಸ್ವಾಗತಿಸಿ ತಲೆಬಾಗಿ ನಮಸ್ಕರಿಸಿದನು. ಎಲ್ಲ ಋಷಿಗಳು ಮತ್ತಿತರರು ಸುಖಾಸೀನರಾದ ಮೇಲೆ ಮಹಾರಾಜನು ಅವರ ಮುಂದೆ ಕೈಮುಗಿದು ವಿನೀತನಾಗಿ ನಿಂತು ಆಮರಣಾಂತ ನಿರಶನ ವ್ರತ ಆಚರಿಸುವ ತನ್ನ ನಿರ್ಧಾರವನ್ನು ಅವರಿಗೆ ತಿಳಿಸಿದನು. ಐಹಿಕ ಮತ್ತು ಪಾರಮಾರ್ಥಿಕ ಲೋಕಗಳೆರಡನ್ನೂ ನಿಯಂತ್ರಿಸುವ ದೇವೋತ್ತಮ ಪರಮಪುರುಷನು ಬ್ರಾಹ್ಮಣನ ಶಾಪರೂಪದಲ್ಲಿ ನನ್ನ ಮೇಲೆ ದಯವಿಟ್ಟು ಅನುಗ್ರಹ ತೋರಿದ್ದಾನೆ. ನಾನು ಸಾಂಸಾರಿಕ ಜೀವನಕ್ಕೆ ಅಂಟಿಕೊಂಡಿದ್ದೆ. ನನ್ನನ್ನು ಅದರಿಂದ ರಕ್ಷಿಸಲು ಭಗವಂತನು ಬಯಸಿದನು. ಎಲೈ ಬ್ರಾಹ್ಮಣರೇ, ನನ್ನನ್ನು ಸಂಪೂರ್ಣ ಶರಣಾಗತ ಆತ್ಮನೆಂದು ಸ್ವೀಕರಿಸಿ. ಭಗವಂತನ ಪ್ರತಿನಿಧಿಯಾದ ತಾಯಿ ಗಂಗೆಯು ನನ್ನನ್ನು ಅದೇ ರೀತಿ ಸ್ವೀಕರಿಸಲಿ. ಏಕೆಂದರೆ ನಾನು ಈಗಾಗಲೇ ಭಗವಂತನ ಪಾದಕಮಲಗಳನ್ನು ಹೃತ್ಪೂರ್ವಕವಾಗಿ ಆಶ್ರಯಿಸಿದ್ದೇನೆ. ಪಕ್ಷಿ ಸರ್ಪವಾಗಲಿ ಅಥವಾ ಬ್ರಾಹ್ಮಣನು ಸೃಷ್ಟಿಸಿದ ಯಾವುದೇ ಮಾಯಾವಸ್ತುವಾಗಲಿ ನನ್ನನ್ನು ಕೂಡಲೇ ಕಚ್ಚಲಿ. ನೀವೆಲ್ಲ ಭಗವಾನ್ ವಿಷ್ಣುವಿನ ಲೀಲೆಗಳನ್ನು ಸ್ತುತಿಸಬೇಕೆಂದಷ್ಟೇ ನಾನು ಬಯಸುತ್ತೇನೆ. ಬ್ರಾಹ್ಮಣರಾದ ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕರಿಸಿ ನಾನು ಪ್ರಾರ್ಥಿಸುತ್ತೇನೆ. ನಾನು ಮತ್ತೊಮ್ಮೆ ಐಹಿಕ ಜಗತ್ತಿನಲ್ಲಿ ಜನ್ಮವೆತ್ತಿದಲ್ಲಿ ಅನಂತನಾದ ಶ್ರೀಕೃಷ್ಣನೊಂದಿಗೆ ಸಂಪೂರ್ಣವಾಗಿ ಅನುರಕ್ತನಾಗಿ ಅವನ ಭಕ್ತರ ಸಾಹಚರ್ಯ ಹೊಂದಿ ಸಕಲ ಜೀವರಾಶಿಗಳೊಂದಿಗೆ ಸ್ನೇಹ ಸಂಬಂಧವನ್ನು ಹೊಂದುವಂತಾಗಲಿ. ಪರೀಕ್ಷಿತ ಮಹಾರಾಜನು ಸಂಪೂರ್ಣ ಆತ್ಮಸಂಯಮಿಯಾಗಿ ಗಂಗೆಯ ದಕ್ಷಿಣ ತೀರದಲ್ಲಿ ದರ್ಭಾಸನದ ಮೇಲೆ ಕುಳಿತನು. ದರ್ಭೆಯ ಬೇರುಗಳು ಪೂರ್ವ ದಿಕ್ಕಿಗಿದ್ದು ಅವನು ಉತ್ತರಾಭಿಮುಖವಾಗಿದ್ದನು. ತನ್ನ ರಾಜ್ಯವನ್ನು ಮಗನಾದಂತಹ ಜನಮೇಜಯನಿಗೆ ಆಗಲೇ ವಹಿಸಿಕೊಟ್ಟಿದ್ದನು. ಊರ್ಧ್ವಲೋಕದ ಸಕಲ ದೇವತೆಗಳು ರಾಜನ ಕಾರ್ಯವನ್ನು ಸ್ತುತಿಸಿದರು. ಅವರು ಸಂತೋಷದಿಂದ ಭೂಮಿಯ ಮೇಲೆ ಪುಷ್ಪವೃಷ್ಟಿಗೈದು ದೇವದುಂದುಭಿ ಮೊಳಗಿಸಿದರು. ಅಲ್ಲಿ ಸಮಾವೇಶಗೊಂಡಿದ್ದ ಎಲ್ಲ ಮಹರ್ಷಿಗಳು ಪರೀಕ್ಷಿತ ಮಹಾರಾಜನ ನಿರ್ಧಾರವನ್ನು ಹೊಗಳಿದರು. ಬಹಳ ಒಳ್ಳೆಯದು ಎಂದು ಹೇಳುವ ಮೂಲಕ ತಮ್ಮ ಅನುಮೋದನೆಯನ್ನು ಸೂಚಿಸಿದರು. ಋಷಿಗಳು ಸ್ವಾಭಾವಿಕವಾಗಿಯೇ ಸಾಮಾನ್ಯರಿಗೆ ಒಳ್ಳೆಯದನ್ನು ಮಾಡುವ ಪ್ರವೃತ್ತಿಯುಳ್ಳವರು. ಏಕೆಂದರೆ ಅವರು ದೇವೋತ್ತಮ ಪರಮಪುರುಷನ ಗುಣಾತ್ಮಕ ಶಕ್ತಿಗಳನ್ನೆಲ್ಲ ಹೊಂದಿರುತ್ತಾರೆ. ಆದ್ದರಿಂದ ಅವರು ಭಗವದ್ಭಕ್ತ ಪರೀಕ್ಷಿತ ಮಹಾರಾಜನನ್ನು ಕಂಡು ಬಹಳ ಸಂತೋಷಪಟ್ಟು ಈ ರೀತಿಯಾಗಿ ನುಡಿದರು. ಹೇ ಪರೀಕ್ಷಿತ ಮಹಾರಾಜನೇ, ದೇವೋತ್ತಮ ಪರಮಪುರುಷನೊಡನೆ ಶಾಶ್ವತವಾದ ಸಂಬಂಧವನ್ನು ಹೊಂದುವ ಸಲುವಾಗಿ ನೀನು ಅನೇಕ ರಾಜರ ಮುಕುಟಗಳಿಂದ ಅಲಂಕೃತವಾದ ಸಿಂಹಾಸನವನ್ನು ತ್ಯಜಿಸುತ್ತಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ನೀನು ಎಲ್ಲ ಲೌಕಿಕ ಮಾಲಿನ್ಯಗಳಿಂದ ಮತ್ತು ಎಲ್ಲ ಬಗೆಯ ಶೋಕಗಳಿಂದ ಸಂಪೂರ್ಣವಾಗಿ ಮುಕ್ತವಾದ ಪರಮಲೋಕಕ್ಕೆ ಮರಳುವವರೆಗೆ ನಾವು ಇಲ್ಲಿ ಕಾಯುತ್ತೇವೆ. ಮಹರ್ಷಿಗಳು ಹೇಳಿದ್ದೆಲ್ಲವೂ ಕೇಳಲು ಬಲು ಮಧುರವೂ ಅರ್ಥಪೂರ್ಣವೂ ಮತ್ತು ಪರಿಪೂರ್ಣ ಸತ್ಯವೂ ಆದ ನಿರೂಪಣೆಯಾಗಿತ್ತು. ಅವುಗಳನ್ನು ಕೇಳಿದ ಬಳಿಕ ಪರೀಕ್ಷಿತ ಮಹಾರಾಜನು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಲೀಲಾ ಕಾರ್ಯಗಳ ಶ್ರವಣವನ್ನು ಕೇಳಲು ಅಪೇಕ್ಷಿಸಿ ಮಹರ್ಷಿಗಳಿಗೆ ಅಭಿನಂದನೆ ಸಲ್ಲಿಸಿದನು. ಮಹಾರಾಜ ಪರೀಕ್ಷಿತನು ಈ ರೀತಿ ನುಡಿದನು. ಎಲೈ ಮಹರ್ಷಿಗಳೇ, ನೀವೆಲ್ಲರೂ ಬ್ರಹ್ಮಾಂಡದ ಅನೇಕ ಭಾಗಗಳಿಂದ ಇಲ್ಲಿಗೆ ದಯಮಾಡಿಸಿದ್ದೀರಿ. ಸ್ವಾಭಾವಿಕವಾಗಿಯೇ ನೀವು ಪರಹಿತ ಬಯಸುವವರು.
ಇದನ್ನು ಬಿಟ್ಟು ಇಹ ಅಥವಾ ಪರದಲ್ಲಿ ನಿಮಗೆ ಬೇರಾವ ಆಸಕ್ತಿಯೂ ಇಲ್ಲ. ನಾನೀಗ ನನ್ನ ತಕ್ಷಣದ ಕರ್ತವ್ಯದ ಬಗ್ಗೆ ಕೇಳುತ್ತಿದ್ದೇನೆ. ಎಲ್ಲ ಪರಿಸ್ಥಿತಿಯಲ್ಲೂ, ಅದರಲ್ಲೂ ವಿಶೇಷವಾಗಿ ಸಾಯುವ ಪರಿಸ್ಥಿತಿಯಲ್ಲಿ ಇರುವವರ ಪರಿಶುದ್ಧ ಕರ್ತವ್ಯವೇನೆಂಬುದನ್ನು ಸೂಕ್ತ ವಿವೇಚನೆ ಮಾಡಿ ದಯವಿಟ್ಟು ನನಗೆ ತಿಳಿಸಿ. ಪರೀಕ್ಷಿತ ಮಹಾರಾಜನು ಋಷಿಮುನಿಗಳನ್ನು ಈ ರೀತಿಯಾಗಿ ಪ್ರಶ್ನಿಸುತ್ತಿರುವಾಗ ಆತ್ಮತೃಪ್ತರಾಗಿ ಅನಾಸಕ್ತಿಯಿಂದ ಭೂಮಂಡಲವನ್ನು ಸಂಚರಿಸುತ್ತಿದ್ದ ತೇಜಸ್ವಿಗಳಾದ ವೇದವ್ಯಾಸರ ಪುತ್ರರು ಅಲ್ಲಿ ಕಾಣಿಸಿಕೊಂಡರು. ಅವರು ಯಾವುದೇ ವರ್ಣಾಶ್ರಮ ವ್ಯವಸ್ಥೆಗೆ ಸೇರಿದ್ದ ಯಾವ ಲಕ್ಷಣಗಳನ್ನು ಹೊಂದಿರಲಿಲ್ಲ. ವೇದವ್ಯಾಸರ ಪುತ್ರರಾದ ಶುಕಮುನಿಗಳು ಕೇವಲ 16 ವರ್ಷದವರಾಗಿದ್ದರು. ಅವರ ಪಾದಗಳು, ಕೈಗಳು, ತೊಡೆಗಳು, ತೋಳುಗಳು, ಭುಜಗಳು, ಹಣೆ ಮತ್ತು ದೇಹದ ಇತರ ಭಾಗಗಳು ಸುಕೋಮಲವಾಗಿದ್ದವು. ಅವರ ಕಂಗಳು ವಿಶಾಲವಾಗಿ ಸುಂದರವಾಗಿದ್ದವು ಮತ್ತು ಮೂಗು, ಕಿವಿಗಳು ಸುಲಕ್ಷಣವಾಗಿದ್ದವು. ಅವರದು ಅತ್ಯಂತ ಆಕರ್ಷಕ ಮುಖ. ಅವರ ಕತ್ತು ಸುಪುಷ್ಪವಾಗಿ ಬೆಳೆದು ಶಂಖದಂತೆ ಸುಂದರವಾಗಿತ್ತು. ಶುಕಮುನಿಗಳು ಆಗಮಿಸುತ್ತಿದ್ದಂತೆ ಅಲ್ಲಿ ನೆರೆದಿದ್ದಂತಹ ಎಲ್ಲ ಋಷಿಮುನಿಗಳು ತಮ್ಮ ಪೀಠಗಳಿಂದ ಎದ್ದು ನಿಂತು ಅವರನ್ನು ಗೌರವಿಸಿದರು. ಪರೀಕ್ಷಿತ ಮಹಾರಾಜನು ಮುಖ್ಯ ಅತಿಥಿಗಳಾದ ಶುಕಮುನಿಗಳನ್ನು ಸ್ವಾಗತಿಸಲು ತಲೆಬಾಗಿದನು. ಎಲ್ಲರಿಂದ ಗೌರವ ಸ್ವೀಕರಿಸಿದ ಶುಕಮುನಿಗಳು ತಮ್ಮ ಮಹೋನ್ನತ ಆಸನದಲ್ಲಿ ಕುಳಿತರು. ನಕ್ಷತ್ರಗಳು, ಗ್ರಹಗಳು ಮತ್ತು ಆಕಾಶಸ್ಥ ಕಾಯಗಳಿಂದ ಸುತ್ತುವರಿಯಲ್ಪಟ್ಟ ಚಂದ್ರನಂತೆ ಆಗ ಶುಕಮುನಿಗಳು ಸಂತರಾದ ಋಷಿಗಳು ಮತ್ತು ದೇವತೆಗಳಿಂದ ಸುತ್ತುವರಿಯಲ್ಪಟ್ಟರು. ಅವರ ಸಾನ್ನಿಧ್ಯವು ಜಾಜ್ವಲ್ಯಮಾನವಾಗಿತ್ತು. ಎಲ್ಲರೂ ಅವರನ್ನು ಗೌರವದಿಂದ ಕಂಡರು. ಶ್ರೀ ಶುಕಮುನಿಗಳು ಪರಿಪೂರ್ಣ ಶಾಂತರಾಗಿ ಯಾವುದೇ ಪ್ರಶ್ನೆಗೆ ನಿಸ್ಸಂಕೋಚವಾಗಿ ಮತ್ತು ಯುಕ್ತಿಯುಕ್ತವಾಗಿ ಉತ್ತರಿಸಲು ಸಿದ್ಧರಾಗಿ ಕುಳಿತರು. ಮಹಾನ್ ಭಕ್ತ ಪರೀಕ್ಷಿತ ಮಹಾರಾಜನು ಅವರ ಸಮೀಪ ಬಂದು ತಲೆಬಾಗಿ ಅವರಿಗೆ ಗೌರವ ಸಲ್ಲಿಸಿದನು ಮತ್ತು ವಿನಯದಿಂದ ಕೈಜೋಡಿಸಿ ಮಧುರ ವಚನಗಳಿಂದ ಅವರಲ್ಲಿ ಈ ಪ್ರಶ್ನೆಗಳನ್ನು ಕೇಳಿದನು. ಎಲೈ ಬ್ರಾಹ್ಮಣರೇ, ನೀವು ಕೃಪೆಯಿಂದ ಇಲ್ಲಿಗೆ ನನ್ನ ಅತಿಥಿಯಾಗಿ ಆಗಮಿಸಿದ್ದೀರಿ. ನಿಮ್ಮ ಕರುಣೆಯಿಂದ ಭಕ್ತರ ಸೇವೆಯನ್ನು ಮಾಡುವ ಭಾಗ್ಯವು ಇಂದು ನನ್ನದಾಗಿದೆ. ನಿಮ್ಮ ಸ್ಮರಣೆ ಮಾತ್ರದಿಂದಲೇ ನಮ್ಮ ಮನೆಗಳು ಕೂಡಲೇ ಪವಿತ್ರವಾಗುತ್ತವೆ. ಇನ್ನು ತಮ್ಮ ದರ್ಶನ ಮಾಡುವ, ಸ್ಪರ್ಶಿಸುವ, ಪವಿತ್ರ ಪಾದಪೂಜೆ ಮಾಡುವ ಮತ್ತು ನಮ್ಮ ಮನೆಯಲ್ಲಿ ಆಸನ ನೀಡುವುದರ ಮಹತ್ವದ ಬಗ್ಗೆ ಹೇಳುವುದೇನಿದೆ? ನಾಸ್ತಿಕರು ಹೇಗೆ ದೇವೋತ್ತಮ ಪರಮಪುರುಷನ ಸನ್ನಿಧಿಯಲ್ಲಿ ನಿಲ್ಲಲಾರರೋ ಹಾಗೆಯೇ ಮನುಷ್ಯನೊಬ್ಬನ ಅದಮ್ಯ ಪಾಪಗಳು ತಮ್ಮ ಸಾನ್ನಿಧ್ಯದಲ್ಲಿ ತಕ್ಷಣವೇ ಪರಿಹಾರವಾಗಿ ಬಿಡುತ್ತವೆ. ಸಾಮಾನ್ಯರ ಕಣ್ಣಿಗೆ ಬೀಳದಂತೆ ಸಂಚರಿಸುವ ತಮ್ಮಂಥ ಮಹಾತ್ಮರು ಸ್ವಯಂ ಪ್ರೇರಣೆಯಿಂದ ಇಲ್ಲಿಗೆ ಬಂದಿರುವುದು ಆ ಭಗವಂತನ ಅಪಾರ ಕರುಣೆಯಾಗಿದೆ. ನೀವು ಮಹಾನ್ ಸಾಧುಗಳ ಮತ್ತು ಭಕ್ತರ ಗುರುಗಳಾಗಿದ್ದೀರಾ. ಸಕಲರಿಗೂ, ಅದರಲ್ಲಿಯೂ ಅತಿ ಶೀಘ್ರದಲ್ಲಿ ಮರಣವನ್ನು ಅಪ್ಪುವವರಿಗೆ ಸಿದ್ಧಿಯ ಮಾರ್ಗವನ್ನು ತೋರಿಸಿರಿ ಎಂದು ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಮಾನವನು ಏನನ್ನು ಶ್ರವಣ ಮಾಡಬೇಕು, ಏನನ್ನು ಸಂಕೀರ್ತನ ಮಾಡಬೇಕು, ಏನನ್ನು ಸ್ಮರಿಸಬೇಕು ಮತ್ತು ಏನನ್ನು ಪೂಜಿಸಬೇಕು ಮತ್ತು ಏನೆಲ್ಲವನ್ನೂ ಮಾಡಬಾರದು, ದಯವಿಟ್ಟು ಇದೆಲ್ಲವನ್ನೂ ನನಗೆ ವಿವರಿಸಿ. ಮಹಾರಾಜ ಪರೀಕ್ಷಿತನು ಹೀಗೆ ಮಧುರ ಭಾಷೆಯಲ್ಲಿ ಶುಕಮುನಿಗಳನ್ನು ಪ್ರಶ್ನಿಸಿದನು. ಅನಂತರ ಧಾರ್ಮಿಕ ತತ್ವಗಳನ್ನು ಬಲ್ಲವರಾದ ಮತ್ತು ಸತ್ವಸಮರ್ಥ ಮಹಾಪುರುಷರಾದ ವೇದವ್ಯಾಸರ ಪುತ್ರರು ತಮ್ಮ ಉತ್ತರವನ್ನು ಆರಂಭಿಸಿದರು. ಪರೀಕ್ಷಿತ ಮಹಾರಾಜನು ಕೇಳಿದಂತಹ ಪ್ರಶ್ನೆಗಳಿಗೆ ಶುಕದೇವ ಗೋಸ್ವಾಮಿಗಳು ಉತ್ತರವನ್ನು ಕೊಡುವುದರೊಂದಿಗೆ ಶ್ರೀಮದ್ ಭಾಗವತದ 2ನೇ ಸ್ಕಂಧವು ಪ್ರಾರಂಭವಾಗುತ್ತದೆ. ಮೊದಲನೆಯದಾಗಿ ಶ್ರೀ ಶುಕದೇವ ಗೋಸ್ವಾಮಿಗಳು ಭಗವಂತನಿಗೆ ತಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವವ್ಯಾಪಿಯಾದ ಭಗವಂತನೇ, ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಪರೀಕ್ಷಿತ ಮಹಾರಾಜನು ಕೇಳಿದಂತಹ ಪ್ರಶ್ನೆಗಳಿಂದ ಶುಕದೇವ ಗೋಸ್ವಾಮಿಗಳು ಬಹಳ ಸಂತುಷ್ಟರಾಗಿದ್ದರು. ಭಗವಂತನ ಕುರಿತಾಗಿ ತಿಳಿಸಿಕೊಡಲು ಇದೊಂದು ಅತ್ಯುತ್ತಮ ಅವಕಾಶ. ಆದ್ದರಿಂದ ಅವರು ಪರೀಕ್ಷಿತ ಮಹಾರಾಜನನ್ನು ಪ್ರಶಂಸಿಸುತ್ತಾರೆ. ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ. ವರೀಯಾನೇಶತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತಾ ಪುಂಸಾಂ ಶ್ರೋತವ್ಯಾದಿಷು ಯಾಪರಃ. ಪ್ರಿಯ ಮಹಾರಾಜನೇ, ನಿನ್ನ ಪ್ರಶ್ನೆಯು ಭವ್ಯವಾಗಿದೆ, ಏಕೆಂದರೆ ಸಮಸ್ತ ಮಾನವರಿಗೂ ಅದು ಕಲ್ಯಾಣದಾಯಕವಾಗಿದೆ. ಎಲ್ಲ ಆಧ್ಯಾತ್ಮಿಕವಾದಿಗಳು ಇದನ್ನು ಅನುಮೋದಿಸುತ್ತಾರೆ, ಏಕೆಂದರೆ ನಾವು ಕೇಳಬಯಸುವ ವಿಚಾರಗಳಲ್ಲಿ ಇದರ ಉತ್ತರ ಅತ್ಯಂತ ಪ್ರಮುಖವಾದುದಾಗಿದೆ. ಶ್ರೋತವ್ಯಾದೀನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ಪರಮ ಸತ್ಯದ ತಿಳುವಳಿಕೆಗೆ ಕುರುಡಾಗಿ ಜಡಜಗತ್ತಿನ ಜಂಜಡದಲ್ಲೇ ಮುಳುಗಿರುವವರಿಗೆ
ಮಾನವ ಸಮಾಜದಲ್ಲಿ ಬೇರೆ ಬೇರೆಯ ಶ್ರವಣ ವಿಷಯಗಳು ಸಾವಿರಾರು ಇರುತ್ತವೆ. ಅಂತಹ ಗೃಹಮೇಧಿಯ ಆಯುಷ್ಯವು ರಾತ್ರಿಯ ವೇಳೆ ನಿದ್ರೆ ಅಥವಾ ಭೋಗದಲ್ಲಿ ಕಳೆಯುತ್ತದೆ, ಹಗಲಿನ ವೇಳೆ ಹಣ ಸಂಪಾದನೆಯಲ್ಲಿ ಅಥವಾ ಕುಟುಂಬ ಪಾಲನೆಯಲ್ಲಿ ಕಳೆಯುತ್ತದೆ. ಬದುಕಿನ ಗಂಭೀರ ಸಮಸ್ಯೆಗಳ ಬಗ್ಗೆ ಅವರು ಚಿಂತಿಸುವುದಿಲ್ಲ. ತಮ್ಮ ಅನಿವಾರ್ಯವಾದ ನಾಶವನ್ನು ಅವರು ಕಾಣುವುದಿಲ್ಲ. ಎಲ್ಲ ಕ್ಲೇಶಗಳಿಂದಲೂ ಬಿಡುಗಡೆಯನ್ನು ಹೊಂದಬಯಸುವವನು ಭಗವಂತನನ್ನು ಕುರಿತು ಶ್ರವಣ ಮಾಡಬೇಕು, ಕೀರ್ತಿಸಬೇಕು ಮತ್ತು ಸ್ಮರಣೆ ಮಾಡಬೇಕು. ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ನೀಡುತ್ತಿರುವ ಉಪದೇಶಗಳ ಕುರಿತಾಗಿ ಹೆಚ್ಚಿನ ವಿವರಣೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.